ಕಳೆದ ವಾರದ ಶ್ಲೋಕದಲ್ಲಿ ಹೇಳಿದ್ದೆ, ನಮ್ಮ ಮನಸ್ಸೇ ನಮಗೆ ಶತ್ರು ಆಗುತ್ತೆ, ನಮ್ಮ ಮನಸ್ಸೇ ನಮಗೆ ಮಿತ್ರ ಆಗುತ್ತೆ ಅಂತ. ನಿಗ್ರಹಿಸಿದ ಮನಸ್ಸಿನಷ್ಟು ದೊಡ್ಡ ಬಂಧು ನಮಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದೆ. ಬನ್ನಿ ಹಾಗಾದರೆ ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಮುಂದೆ ಏನು ಹೇಳ್ತಾರೆ ಅಂತ ಕೇಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಅಂದರೆ ಯಾವ ಅಡೆತಡೆಗಳು ಇಲ್ಲದೆ ಬಾಧಕವೂ ಇಲ್ಲದೆ ಮನಸ್ಸನ್ನ ಪರಮಾತ್ಮನ ಕಡೆ ನಾವು ಹರಿಸ್ಬೇಕು ಅನ್ನೋದಾದರೆ ನಮಗಲ್ಲಿ ಕೆಲವೊಂದು ಗುಣಗಳು ಖಂಡಿತ ಇರಬೇಕು ಅಂತ. ಅಂದರೆ ಶೀತೋಷ್ಣದಲ್ಲಿ ಅಂತ ಶೀತೋಷ್ಣ ಸುಖ ದುಃಖೇಶು ಅಂತ ಬರುತ್ತೆ ನೋಡಿ ಶ್ಲೋಕದಲ್ಲಿ. ಅಂದರೆ ಒಂದೇ ಸಮನಾಗಿ ಇರಬೇಕು. ಹಾಗಾದರೆ ಅವ್ರಿಗೆ ಬಿಸಿಲು ಚಳಿ ಸುಖ ದುಃಖ ಅನ್ನೋ ತಾಕೋದೇ ಇಲ್ವಾ? ಖಂಡಿತ ತಾಕತ್ತೆ. ಆದರೆ ಅದನ್ನು ಗುಣಗಾಡದೆ ಆಕ್ಸೆಪ್ಟ್ ಮಾಡ್ತಾನೆ. ಅಂದರೆ ಬೇಸಿಗೆ ಕಾಲ ಬಂತು, ಸೆಕೆ ಆಯಿತು, ಸೆಕೆ ಆಗ್ತಿದೆ. ಚಳಿಗಾಲ ಬಂತು, ಚಳಿ ಆಯಿತು, ಚಳಿ ಆಗ್ತಿದೆ ಅಷ್ಟೇ. ಅಯ್ಯೋ ಚಳಿಗಾಲ ಬಂತಲ್ಲಪ್ಪ, ಏನು ಚಳಿನೋ ಹೋಗೋದಿಲ್ಲ ಮಾಡೋದಿಲ್ಲ ಅಂತ ಅದನ್ನೇ ನಾವು ಶಾಪ ಹಾಕ್ದಂಗೆ ಮಾತಾಡೋದು ಮಾಡಬಾರ್ದು. ಮತ್ತು ಇವೆಲ್ಲ ಋತು ಧರ್ಮಗಳು. ಸೆಕೆ ಆದರೆ ಸೆಕೆ ಆಯಿತು, ಚಳಿ ಆದರೆ ಚಳಿ ಆಯಿತು. ನಾನೊಂದು ದೇಹ, ಅದಕ್ಕೆ ಯಾವ ಥರ ನಡೆಯುತ್ತೆ ಅದನ್ನು ನಾವು ಹೊಂದ್ಕೊಂಡು ಹೋಗಬೇಕು ಅಷ್ಟೇ ಅಂತ ಇಷ್ಟು ಈಸಿಯಾಗಿ ಹೇಳ್ತಾರೆ. ಸೆಕೆ ಆದರೂ ತಡ್ಕೊಳ್ಳಲ್ಲ, ಚಳಿ ಆದರೂ ತಡ್ಕೊಳ್ಳಲ್ಲ, ಸುಖ ಆದರೂ ತಡ್ಕೊಳ್ಳಲ್ಲ, ದುಃಖ ಬಂದರೂ ತಡ್ಕೊಳ್ಳಲ್ಲ, ಏನಾದರೂ ತಡ್ಕೊಳ್ಳಲ್ಲ. ಗಂಡು ಮಕ್ಕಳಿಲ್ಲ ಅಂತ ಕೊರಗ್ತೀವಿ, ಹೆಣ್ಮಕ್ಳಿದ್ದವರು. ಹೆಣ್ಮಕ್ಳಿರೋರು ಗಂಡು ಮಕ್ಕಳಿಲ್ಲ ಅಂತ ಕೊರಗ್ತಾರೆ. ಒಂದು ಗಂಡು ಒಂದು ಹೆಣ್ಣು ಇರೋರು ನಮಗೆ ಬೇಕಾಗಿರೋ ಥರ ಇಲ್ಲ ಅಂತ ಕೊರಗ್ತಾರೆ. ಏನೋ ಒಂದು ಮನಸ್ಸು ಕೊರಗೋ ಅಂಥದ್ದನ್ನೇ ಹುಡುಕೊಂಡು ಹೋಗುತ್ತೆ ಹೊರತು ಇಷ್ಟರ ಮಟ್ಟಿಗೆ ಇದೆಯಲ್ಲ ಅಂತ ಹೇಳೋದ್ಕೊಳ್ಳೋದೇ ಇಲ್ಲ. ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿ ಈ ಸುಖ ದುಃಖ ಅನ್ನೋ ಕಡೆಗೆ ಹೊರಟೋಗುತ್ತೆ. ಯಾವಾಗಲೂ ಬರದೇ ಇರೋ ಸುಖನ ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೋತೀವಿ, ಆಯಿತಾ? ದುಃಖ ಬಂದರೆ ದುಃಖ ಬಂದ್ಬಿಡ್ತೋ ಅಂತ ಹೇಳ್ತೀವಿ. ಬರೋ ಸುಖನ ನಾವು ತಿರ್ಕನ ಕನಸಿನಂತೆ ಕಾಡ್ತಾ ಇರ್ತೀವಿ. ಇದು ಬಂದರೆ ಹಿಂಗಾಗ್ಬಿಡತ್ತೆ, ಅದು ಬಂದರೆ ಹಿಂಗಾಗ್ಬಿಡತ್ತೆ ಅಂತ. ಮತ್ತು ಹಳೇದು ಏನಾರ ಆಗಿರೋದನ್ನು ಪದೇ ಪದೇ ನೆನಪಿಸ್ಕೊಳ್ತಾ ಇರೋದು. ಅವಾಗವಾಗ ಅದನ್ನೇ ಜ್ಞಾಪಿಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ತಲೆಮಳಗೊಳ್ಳೋದು, ಅದೇ ದುಃಖದಲ್ಲಿ ಮೆಲುಕು ಹಾಕೋದು, ಅದನ್ನು ಮಾಡ್ತಾನೇ ಇರ್ತೀವಿ. ಒಂದು ಹಾಡು ಇಷ್ಟ ಆದರೆ ಆ ಹಾಡನ್ನೇ ನಾವು ರಿಪೀಟ್ ಮಾಡಿ ಕೇಳ್ತೀವಲ್ಲ, ಹಾಗೆ ನಾವು ಬಂದಿರೋ ದುಃಖನೇ ಹಿಂಗಾಗೋಯ್ತು ಅಂತ ಹೇಳಿ ನಾವು ಟೈಮು ಹೋಗೋದು ಗೊತ್ತಾಗೋದಿಲ್ಲ, ಎಷ್ಟು ಎನರ್ಜಿ ವೇಸ್ಟ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಯೋಗಿ ಆದವನು, ದೇವ್ರ ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋನು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ನಮಗೆ ಬರೀ ಸುಖನೇ ಬರೋದಿಲ್ಲ ಅಥವಾ ಬರೀ ದುಃಖನೇ ಬರೋದಿಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ. ಯೋಗಿ ಹಾಗೆ ಮಾನ ಅವಮಾನಗಳಲ್ಲಿಯೂ ಹಾಗೆ ಸಮನಾಗಿರ್ತಾನೆ. ಅಂದರೆ ಕೆಲವೊಂದು ಸಲ ಜನ ಇವ್ರು ತುಂಬ ತಿಳ್ಕೊಂಡಿದ್ದಾರಪ್ಪ, ಇವರು ಭಾಳ ಪಂಡಿತರ ಥರ, ಇವರು ತಿಳ್ಕೊಂಡಿರೋದನ್ನು ಹಾಗೆ ಅವರು ಅಪ್ಲೈ ಮಾಡಿಸಿದ್ದಾರೆ ಅವ್ರ ಲೈಫಲ್ಲಿ ಅಂತ ಹೊಗಳ್ದಾಗ ಅದು ಅವನಿಗೆ ಎಫೆಕ್ಟ್ ಆಗಲ್ಲ. ಮತ್ತು ಅದೇ ಥರ ಯಾರಾನ ಬಂದು ಇವನು ಅಜ್ಞಾನಿ, ಇವನಿಗೆ ಅಲ್ಪ ಬುದ್ಧಿ, ಏನು ಅಂತ ಗೊತ್ತೇ ಇಲ್ಲ ಅಂತ ತೆಗಳಬೇಕಾದ್ರೂ ಯೋಗಿಗೆ ಅದು ತಟ್ಟಲ್ಲ. ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈ ದ್ವಂದ್ವ ಅನುಭವ ಅಂದರೆ ಎರಡು, ಸುಖ ದುಃಖ, ಹಗಲು ರಾತ್ರಿ, ಈ ದ್ವಂದ್ವ ಅನುಭವಗಳ ಮೂಲಕ ವ್ಯರ್ಥ ಆಗ್ತಿದ್ದ ಮನಸ್ಸಿನ ಶಕ್ತಿನ ಸಂಗ್ರಹಿಸಿ ಪರಮಾತ್ಮನ ಕಡೆ ಕೇಂದ್ರೀಕರಿಸ್ತಾನೆ. ಆ ಥರ ಇರೋ ಪ್ರಶಾಂತವಾದ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಇತರ ಬೇರೆ ಒಂದು ಇಂದ್ರಿಯಗಳಿಗೆ ಸಿಗ್ಹಾಕೊಳ್ಳದೆ ಪರಮಾತ್ಮನ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕಾಣೋ ಅಂಥದ್ದು. ದೇವ್ರಿಗೇನೋ ಅಂಥವ್ರ ಮೇಲೆ ತುಂಬ ಮನಸ್ಸಿದೆ, ಅವ್ರು ಪಕ್ಷಪಾತ ಮಾಡ್ತಾರೆ ಅಂತ ಖಂಡಿತ ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ಎಲ್ಲರಿಗೂ ಒಂದೇ ಸಮನಾಗಿ ಸದಾ ಕಾಲದಲ್ಲಿ ಜ್ಯೋತಿನ ಬೆಳಗ್ತಾ ಇರೋವಂಥನು ಪರಮಾತ್ಮ. ಆದರೆ ಎಲ್ಲರಿಗೂ ಒಂದೇ ರೀತಿ ಪ್ರತಿಬಿಂಬಿಸಲು ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ನಾವು ಹೇಗೆ ಮನಸ್ಸನ್ನ ಕಂಟ್ರೋಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ.
ಆದರೆ ಇದು ದೇವರ ತಪ್ಪಲ್ಲ, ನಮ್ಮ ಮನಸ್ಸೆಂಬ ಕನ್ನಡಿಯ ತಪ್ಪು. ನಮ್ಮ ಪ್ರತಿಬಿಂಬ ಹೇಗಿರುತ್ತೆ ಕನ್ನಡಿನಲ್ಲಿ ಹಾಗೆ. ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನಕ್ಕಿದ್ರೆ ಕನ್ನಡಿ ಅಳಲ್ವಲ್ಲ, ಅದು ನಗುತ್ತಲ್ಲ. ಹಾಗೆ ನಮ್ಮ ಮನಸ್ಸಿನ ಪ್ರತಿಬಿಂಬ ದೇವರ ಕಡೆ ಹೋಗೋದು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಈಗ ನಮಗೆ ಏನೋ ಒಂದು ಬೈಕೋ, ಕಾರೋ, ಲ್ಯಾಪ್ಟಾಪು, ಮೊಬೈಲು ಏನೋ ಒಂದು ತೊಗೋಬೇಕು ಅಂತ ಆಸೆ ಆಗಿದ ತಕ್ಷಣ ಅದು ಬಂದ್ಬಿಡತ್ತಾ? ಅದು ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡು ಬೇಕು ಅಂದರೆ ಕೆಲಸ ಮಾಡಬೇಕು, ಅಥವಾ ಯಾರನ್ನ ಎತ್ಕೊಡ್ಬೇಕು ತಗೋ ಅಂತ. ಯಾರೂ ಹಂಗೆ ಸುಮ್ಮನೆ ಎತ್ಕೊಡಲ್ಲ. ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಅದರಲ್ಲಿ ತಗೋಬೇಕು. ಹಾಗೆ ಪರಮಾತ್ಮನ ಪಡೆಯಲು ನಾವು ಯೋಗ್ಯತೆನ ಪಡೆದುಕೊಳ್ಬೇಕಾಗತ್ತೆ. ಆ ಪರಮಾತ್ಮನ ಪಡಿಬೇಕು ಅನ್ನೋ ಆಸೆ ಹೊಂದಿದ್ರೆ ಸಾಲಲ್ಲ, ನಾವು ಆ್ಯಕ್ಷನ್ ತಗೋಬೇಕಾಗತ್ತೆ, ಆ ಯೋಗ್ಯತೆಗಳನ್ನ ಬೆಳೆಸ್ಕೋಬೇಕಾಗತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಹಾಗಾದರೆ ಯಾವ ಯೋಗ್ಯತೆಗಳು, ಏನು ಬೆಳೆಸ್ಕೋಬೇಕು ಅಂತ ಹೇಳ್ತಿರೋದು? ಜ್ಞಾನ ಮತ್ತು ವಿಜ್ಞಾನ ಎರಡೂ ಬೇಕು. ಮೊದಲನೇದೇನೇನು? ಜ್ಞಾನ. ಭೌತಿಕವಾಗಿ ಅದನ್ನು ತಿಳ್ಕೋಬೇಕು. ಶಾಸ್ತ್ರ ಮತ್ತು ದೇವರು ಬಲ್ಲವರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅನ್ನೋದು, ಮತ್ತು ಅದನ್ನು ಕುರಿತು ವಿಚಾರ ಮಾಡಿ ಪರಮಾತ್ಮ ಎಂಬ ವಸ್ತು ಈ ಪ್ರಪಂಚದಲ್ಲಿ ಹೇಗಿದೆ ಅದನ್ನು ನಾವು ಹೇಗೆ ಸೇರಬೇಕು ಅನ್ನೋದನ್ನು ತಿಳ್ಕೋಬೇಕು. ಪರಮಾತ್ಮ ಅನ್ನೋದೇ ಸತ್ಯ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಇದನ್ನು ತಿಳ್ಕೊಂಡ್ಮೇಲೆ ಅದನ್ನು ಅನುಭವಕ್ಕೆ ತಂದ್ಕೊಳ್ಬೇಕು. ಹೆಂಗೆ ತಂದ್ಕೊಳ್ಬೇಕು? ಆ್ಯಕ್ಷನ್ ತಗೊಳ್ದೇ ಇದ್ರೆ ನಾವು ತಂದ್ಕೊಳ್ಳೋಕ್ಕಾಗತ್ತಾ? ನಾವು ಅದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ಇದಕ್ಕೇನಪ್ಪ ಒಂದು ಎಕ್ಸಾಂಪಲ್ ಅಂದರೆ, ಈಗ ನನಗೆ ಕೋಲ್ಡ್ ಇದೆ. ಕೋಲ್ಡ್ಗೆ ಹೋಗ್ಬಿಟ್ಟು ನಾನು ಜ್ವರದ ಮಾತ್ರೆ ತೊಗೊಂಡ್ರೆ ಕೋಲ್ಡ್ ಹೋಗುತ್ತಾ? ಇಲ್ಲ. ಅಥವಾ ಅಲರ್ಜಿ ಇದೆ, ಅಲರ್ಜಿಗೆ ಏನಾನ ಮಾತ್ರೆ ತೊಗೋಬೇಕು, ಅಥವಾ ಕೋಲ್ಡ್ಗೆ ಏನಾನ ಮಾತ್ರೆ ತೊಗೋಬೇಕು ನಾನು, ಅಥವಾ ಯಾವುದೋ ಬೇರೆ ಇನ್ನೇನಿಕೋ ತಲೆನೋವು ಅಥವಾ ಜ್ವರಕ್ಕೋ ಮಾತ್ರೆ ತೊಗೊಂಡ್ರೆ ನೆಗಡಿ ವಾಸಿ ಆಗುತ್ತಾ? ಔಷಧಿ ತೊಗೋಬೇಕು ಅಂತ ಯಾವುದ್ಯಾವುದೋ ತೊಗೊಂಡ್ರೆ ಆಗುತ್ತಾ? ಹಾಗೆ. ಮತ್ತು ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತು, ಹಾಗಂತ ಬೆಣ್ಣೆನೇ ಎದ್ದ ಮೇಲೆ ಬರುತ್ತಾ? ಇಲ್ಲ. ಅದನ್ನು ಹೆಪ್ಪಾಕಬೇಕು, ಹೆಪ್ಪಾಕಿದ್ಮೇಲೆ ಕುತ್ಕೊಂಡು ಕಡಿಬೇಕು. ಹೀಗೆ ಒಬ್ಬನಿಗೆ ಎಲ್ಲ ಥರ ವಿಧವಾದ ಅಡುಗೆಗಳು ಮಾಡೋಕ್ಕೂ ಬರುತ್ತೆ. ಆದರೆ ಉಪವಾಸ ಇರೋ ಟೈಮಲ್ಲಿ ಪದಾರ್ಥನೇ ಇಲ್ಲದೇ ಇದ್ದರೆ ಅಜ್ಞಾನ ಇಟ್ಕೊಂಡು ಏನು ಮಾಡ್ತಾನೆ? ಇಲ್ಲಿ ನಾವು ಅದನ್ನು ಪಡೆಯೋದಕ್ಕೆ, ಅದನ್ನು ಹೇಗೆ ಪಡಿಬೇಕು ಅನ್ನೋದನ್ನು ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಪ್ರಾಕ್ಟೀಸ್ ಮಾಡಿ ಅದೊಂದು ರೂಟೀನ್ ಆಗಿ, ಅದೊಂದು ಹ್ಯಾಬಿಟ್ ಆಗಿ, ಅದು ನಿಮ್ಮದಾಗತ್ತೆ, ಅದನ್ನು ಮಾಡದೇ ಇದ್ದರೆ ಏನೋ ಒಂದು ಮಾಡ್ತಾ ಇಲ್ವಲ್ವ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ, ಅದನ್ನೇ ವಿಜ್ಞಾನ ಅಂತ ಹೇಳಿರೋದು ಇಲ್ಲಿ ಕೃಷ್ಣ. ಮತ್ತು ಕೂಟಸ್ಥನಾಗಿರಬೇಕು ಅಂದರೆ ಒಂದೇ ಕಡೆ ಇರುವಂಥವ್ರು ಅಂತ, ಚಂಚಲ ಡಿಸ್ಟ್ರಾಕ್ಷನ್ ಆಗಬಾರ್ದು, ಅದೇ ಬಲವಾಗಿ ನಿಂತಿರಬೇಕು ಅಂತ. ಎಂತಹ ಬಿರುಗಾಳಿ ಬೀಸಿದ್ರು ಕಲ್ಬಂಡೆ ಹೇಗೆ ಇದ್ದಿದ್ದ ಜಾಗದಲ್ಲೇ ಇರುತ್ತೆ, ಹಾಗೆ ಪ್ರಪಂಚದಲ್ಲಿ ಏನೇ ಅವಮಾನ ಆದರೂ, ಏನೇ ಅನ್ನಿಸ್ಕೊಂಡ್ರು, ಏನೇ ಅನ್ನಿಸ್ಕೊಳ್ದೇ ಇದ್ರು, ಹೇಗೆ ತಾನಿರೋ ಹಾಗೆ ಇರ್ತಾನೆ ಅವನೇ ಕೂಟಸ್ಥ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಒಬ್ಬನಿಗೆ ಪರಮಾತ್ಮ ಅನುಭವ ಆಗಿರಬೇಕು, ಆಗ ಮಾತ್ರ ಸಾಧ್ಯ. ಭಗವಂತ ಅವ್ರನ್ನ ಕೈ ಕೂಡ ಹಿಡಿದಿರಬೇಕು. ಆಗ ಪ್ರಪಂಚದಿಂದ ಎಂಥ ಸುಂಟರ ಗಾಳಿ ಬಂದರೂ ತರಗೆಲೆ ಅಂದರೆ ಉದುರೋಗೋ ಅಂಥ ಎಲೆ ಹಾರು ಹೋಗದೆ ಇರೋ ಹಾಗೆ ಒಂದು ಬಂಡೆಯಂತೆ ನಿಂತಿರಲು ಸಾಧ್ಯ. ಹೊರಗೆ ಹೋಗೋ ಮನಸ್ಸನ್ನ ಕಂಟ್ರೋಲ್ ಮಾಡಿ ಒಳಗಿನ ಮುಖ ನೋಡಲಿಲ್ಲ ಅಂತಂದರೆ, ನಾನು ಈ ಕಡೆ ದೇವ್ರನ್ನ ಪ್ರಪಂಚನ ರುಚಿ ನೋಡ್ತೀನಿ, ಕಣ್ಣು ಮುಚ್ಕೊಂಡು ದೇವ್ರನ್ನ ರುಚಿ ನೋಡ್ತೀನಿ ಅಂತಂದರೆ ಆಗೋದಿಲ್ಲ. ದೇವ್ರು ಬೇಕಾದರೆ ಮತ್ತೊಂದರ ಶ್ಯಾಡೋ ಅಂದರೆ ಛಾಯೆ ಇರಬಾರ್ದು ಮನಸ್ಸಲ್ಲಿ. ಅಂತಹ ಮನಸ್ಸಿನಲ್ಲಿ ಮಾತ್ರ ಭಗವಂತ ವ್ಯಕ್ತ ಆಗ್ತಾನೆ. ಯೋಗಿಗೆ ಮಣ್ಣು, ಕಲ್ಲು, ಚಿನ್ನ ಎಲ್ಲ ಒಂದೇ ಸಮನಾಗಿ ಕಾಣುತ್ತಂತೆ. ಅಂದರೆ ವ್ಯವಹಾರ ದೃಷ್ಟಿಯಿಂದ ಮಾತ್ರ ಚಿನ್ನ ಹೆಚ್ಚು, ಮಣ್ಣು ಕಡಿಮೆ. ಹೌದು, ಒಪ್ಕೊಳ್ಳೋಣ,
ಪಡಿಬಹುದು. ಆದರೆ ದೇವರ ಕಡೆ ಹೋಗೋನಿಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನು ಗಂಗಾ ನದಿಗೆ ಬಿಸಾಕ್ತಾರಂತೆ 2. ಸೊ ಯೋಗಿಗೆ ಚಿನ್ನದ ಬೆಲೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಗೊತ್ತಿದೆ. ಆದರೆ ಚಿನ್ನಕ್ಕಿಂತ ಅತ್ಯಮೂಲ್ಯವಾದದ್ದು ಭಗವಂತನ ಸಮೀಪ ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಮಾಡಿ ಇಂದ್ರಿಯದಿಂದ ಜಯ ಪಡ್ಕೊಳ್ಳೋದೆ ಕಾಮತ್ಯಾಗ. ಮಣ್ಣು, ಕಲ್ಲು, ಚಿನ್ನ ಇದೆಲ್ಲ ಒಂದೇ ರೀತಿ ನೋಡೋದೆ ಕಾಂಚನ ತ್ಯಾಗ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಶ್ಲೋಕಗಳನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೆ ಮುಂದೆರಡು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.